ಹೊಸದು. ಏನೋ ಬೈಲೇ ಇಲ್ಲ. ಇದೆಲ್ಲ ಮಾಡಿ ನಾನು ಇಂಪ್ರೆಸ್ ಮಾಡ್ಬೋದು, ನನ್ನ ಮನ್ಸು ಗೆಲ್ಬೋದು ಅಂತ ಏನಾರು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ. ನೀವು ನನ್ನನ್ನು ಎಷ್ಟೇ ಬೈದ್ರು ಹೊಡೆದ್ರು ಯಾವತ್ತಿದ್ರು ನೀವೇ ನನ್ನ ಗಂಡ. ಅಲ್ಲ, ನಾನು ಕಂಡ್ರೆ ಇಷ್ಟು ಉದ್ಬಿಡೋರು ಬೈಯೋರು ಇವತ್ತಾಗೋ ಶಾಸ್ತ್ರನ ಹೆಂಗೆ ಒಪ್ಕೊಂಡ್ರು ನನಗೇನು ಅರ್ಥ ಆಗ್ತಿಲ್ಲ ಅಲ್ವಾ? ಏನಪ್ಪ ನೀವು ಅಕ್ಕ ಚೆನ್ನಾಗಿರ್ಲಿ ಅಂತ ಹಾಗೆ ಮಾಡಿದ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ ಬಾಬಾ. ಬಾಬಾ ಇದು ನಿಮ್ ಕೈಯಲ್ಲ ಬಾಬಾ, ಮತ್ತೆ ಕಾಲು ಅಂತ ತಿಳ್ಕೊಂತೀವಿ ಬಾಬಾ. ದಯವಿಟ್ಟು ಕ್ಷಮಿಸ್ಬಿಡಿ ಬಾಬಾ. ಸಾರಿ ಬಾಬಾ, ಸಾರಿ ಬಾಬಾ, ಪ್ಲೀಸ್ ಬಾಬಾ. ಕ್ಷಮಿಸ್ಬಿಡಿ ಬಾಬಾ, ಪ್ಲೀಸ್ ಬಾಬಾ. ಕ್ಷಮಿಸ್ಬಿಡಿ ಬಾಬಾ, ಸಾರಿ ಬಾಬಾ. ಬಾಬಾ ಬಾಬಾ ಪ್ಲೀಸ್ ಬಾಬಾ, ಪ್ಲೀಸ್ ಬಾಬಾ. ಸಾರಿ ಬಾಬಾ. ಆಯ್ತು ಬಿಡ್ರ, ಇನ್ನೊಂದ್ಸತಿ ಮಾಡಬೇಡಿ. ಇದೇನ್ ಬಾವಾ ನಿಮ್ ತೋಳು ಇಷ್ಟಪ್ಪ ಇದೆ? ಐ ನಿಮ್ ಟೀ ಶರ್ಟ್ ಚೆನ್ನಾಗಿದೆ. ಉಲ್ಟಾ ತಿರ್ಕೊಳ್ಳಿ, ಉಲ್ಟಾ ತಿರ್ಕೊಳ್ಳಿ. ಇದೇನ್ ಬಾವಾ ನಿಮ್ ಬೆನ್ ಇಷ್ಟ ಅಗಲ ಇದೆ? ನಿಂತ್ಕೊ ನಿಂತ್ಕೊ. ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಒಂಥರ ಆಡ್ತಿದ್ದೀರಾ. ಏನ್ ವಿಷಯ? ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕರೆಕ್ಟಾಗಿ ಹೇಳ್ಬಿಡಿ. ವತ್ಸಲ ಆಂಟಿ ನಿಮ್ನ ಹುಷಾರಾಗಿ ನೋಡ್ಕೊಳಕ್ ಹೇಳಿದ್ದಾರೆ. ನೀವು ನನ್ನ ನಾನೇ ನಿಮ್ಮ ಥರ ಚಿಕ್ಕ ಹುಡುಗನೇನೋ ಹುಷಾರಾಗಿ ನೋಡ್ಕೊಳಕ್ಕೆ? ನೀವೇನೋ ನನ್ನ ಹುಷಾರಾಗಿ ನೋಡ್ಕೊಳ್ಳೋದು? ಅದಿರ್ಲಿ ಬಾವಾ, ನೀವೇಂದಕ್ಕೆ ನಮ್ಮಿಬ್ರನ್ನ ನಿಮ್ ಬಾಡಿ ಗಾರ್ಡ್ ಮಾಡ್ಕೋಬಾರ್ದು? ಬಾಡಿ ಗಾರ್ಡು ಅವಶ್ಯಕತೆ ಇಲ್ಲಪ್ಪ. ಯಾಕೆ ಬಾವಾ? ಹರಳೆಣ್ಣೆ ಕುಡ್ದೋರ್ತಾರ ಮಕ್ಕನ್ ಮಾತ್ರ ಗಂಡಿಟ್ಕೊಂಡ್ಬಿಡಿ ಅಷ್ಟೇ. ಓವರ್ ಆಯ್ತು ಕಣ್ರ. ನಮ್ಮ ಅಕ್ಕನ ಮೇಲೆ ಕೋಪ ಮಾಡ್ಕೊಂತೀರಲ್ಲ ಅದನ್ನ ಮಾಡ್ಕೊಂಬಿಡಿ. ಸರಿ ಬಾಬಾ ಬರ್ತೀವಿ, ಬಂದ್ ಕೆಲಸ ಮುಗೀತು. ನಿಂತ್ಕೊಳ್ರ. ಏನದು ಬಂದಿದ್ದ ಕೆಲಸ? ನಿಮ್ ಸೇಫ್ಟಿ ನೋಡ್ಕೊಳಕ್ಕೆ. ಸೇಫ್ಟಿ? ನೀವ್ ಸೇಫ್ ಆಗಿರ್ತೀನಿ. ಅದೇ ಕಣ್ರು, ಇವತ್ತು ನಿಮ್ಮ ಅಕ್ಕನಿಗೂ ಭಾವನ್ಗೂ ಶಾಸ್ತ್ರ ಅಲ್ವಾ? ಏನ್ ಶಾಸ್ತ್ರ? ನೀವ್ ಅದನ್ನ ಕೇಳ್ಬಾರ್ದು, ನನ್ಗೆ ಹೇಳ್ಬಾರ್ದು ಕಣ್ರು. ಹಾ, ನೀವು ನಿಮ್ ಭಾವನ್ ತರ ದೊಡ್ಡವ್ರು ಆಗ್ತಿರಲ್ಲ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ. ಇದೇನ್ ಮಾಡ್ತಾ ಇದೀರಾ? ಹಾರ್ಟು ಆದ್ರೆ ಒಂದೇ ಬರ್ದಿರೋದು. ಯಾಕೆಂದ್ರೆ ಈಗ ನಿಮ್ದು ದೀಪದು ಒಂದೇ ಅಲ್ವಾ ಹಾರ್ಟು. ಅದೇ ಯಾಕೆ ಮಾಡ್ತಿದ್ರೆ ಇದನ್ನೆಲ್ಲ? ಯಾಕೆಂದ್ರೆ ಶಾಸ್ತ್ರ ಇದೆಯಲ್ಲ ಅಳಿ. ಅಂದ್ರೆ ಶಾಸ್ತ್ರ ಇದ್ರೆ ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ಅಯ್ಯೋ, ಈಗ ಅದನ್ನ ನಿಮ್ಗೆ ನಾನು ಬಾಯಿ ಬಿಟ್ಟು ಹೇಳ್ಬೇಕಾ? ಹೇಯ್, ನೀವಿಬ್ರು ತಟ್ಟೆ ಕೆಳಗಿಟ್ಟು ಕಿವಿ ಮುಚ್ಕೊಳ್ಳಿ ಗಟ್ಟಿಯಾಗಿ. ಹಾ, ಅಲ್ಲಿ ಅಂದ್ರೆ ಇವತ್ತು ನಿಂದು ದೀಪಂದು ಈ ಮನೇಲಿ ಮೊದಲನೇ ರಾತ್ರಿ ಶಾಸ್ತ್ರ. ಅದಕ್ಕೆ ಹೇಳಿ ಅಂದ್ರೆ ಎಲ್ಲ ರೆಡಿ ಮಾಡಿದೀನಿ. ಅಲ್ಲಿ ನೋಡಿ, ಸ್ವೀಟ್ಗಳು ಇಟ್ಟಿದ್ದೀನಿ, ಹಣ್ಣು ಇಟ್ಟಿದ್ದೀನಿ, ಅಗರಬತ್ತಿನ ಹೋಗುವಾಗ ಹಚ್ಬಿಟ್ಟು ಹೋಗ್ತೀನಿ. ಹೇಗಿದೆ ಅಲಂಕಾರ ಎಲ್ಲ? ಯಾರನ್ನ ಕೇಳಿದ್ನೆಲ್ಲ ಮಾಡಿದ್ರಿ?
ಯಾರನ್ನ ಯಾಕೆ ಕೇಳ್ಬೇಕಳಿ ಅಂದ್ರೆ ಮಗಳು ಅಳಿಯ ಮದುವೆ ಆದ್ಮೇಲೆ ಮೊದಲನೇ ಸಾಲಿ ಮನೆಗೆ ಬಂದಿದ್ದೀರಾ, ಇದನ್ನೆಲ್ಲ ಮಾಡೋದು ನಮ್ಮ ಕರ್ತವ್ಯ. ಆದ್ರೆ ನೀವೇ ಕಳಿ ಅಂದ್ರೆ ಇಷ್ಟು ಆಶ್ಚರ್ಯವಾಗಿ ಕೇಳ್ತಾ ಇದ್ದೀರಾ? ಬೆಳಿಗ್ಗೆ ಮಾರ್ಕೆಟ್ ಹೋದಾಗ ನಾನೇ ನಿಮ್ಗೆ ಹೇಳಿದ್ನಲ್ಲ ಶಾಸ್ತ್ರ ಇದೆ ಅಂತ, ಆಗ ನೀವೇ ಖುಷಿಯಾಗಿ ತಗೊಳ್ಳಿ ತಗೊಳ್ಳಿ ಎಲ್ಲ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಹಿಂಗ್ ಮಾತಾಡ್ತಿದ್ದೀರಾ. ಒಂದ್ ಮೊಳ ಸಾಕಾಗತ್ತಾ? ಒಂದ್ 5 ಮಾರು ಕಟ್ಟಿ. 5 ಮಾರ ಶಾಸ್ತ್ರ ಹೂ ಜಾಸ್ತಿ ಇದ್ರೆ ಒಳ್ಳೇದಲ್ವಾ? 1/4 kg ಒಂದ್ 2 kg ಕಟ್ಟಿ. ಶಾಸ್ತ್ರ ಖುಷಿ ವಿಚಾರ ಅಲ್ವಾ? ಬಿಡ್ರೋ ಮುಗೀತು. ತಗೊಳ್ಳಿ ಇವನ್ನೆಲ್ಲ ಆ ಕಡೆ ಇಡಿ. ಅದ್ ಕೊಡು.